ನಿಮಗೆ ಪ್ರೊಡಕ್ಷನ್ ಯಾರಪ್ಪ ಇದ್ದೀರಾ? ಸ್ವಲ್ಪ ನೀರ್ ತಗೊಂಬನ್ನಿ. ಅಮ್ಮ ತಾಯಿ, ನೀನು ತಗೊಳ್ತಿರೋ ಟೇಕಿಗೆ ನೀರಲ್ಲ, ಅಲ್ಲಿ ಬೋರೆ ಕೊರಸ್ತಾ ಇದ್ದೀನಿ. ನೀರು ಅಂತ ಇವಾಗ ಡೈಲಾಗ್ ಹೇಳು. ಗಿರ್ಜಾ, ಮಂಜಪ್ಪನವರು ಅಂಗಡಿಗೆ ಬಂದಿದ್ರು. ಮಾಧವಂಗೆ ಹೊಸ ಸಂಬಂಧ ತಂದಿದ್ದಾರೆ. ಅರ್ಜೆಂಟ್ ಆಗಿ ನಾವು ನೋಡಕ್ ರೆಡಿ ಆಗ. ನೀನು ಹೋಗಿ ಸೀರೆ ಬದಲಾಯಿಸ್ಕೊಂಡ್ ಬಂದ್ಬಿಡು. ಸರಿಯತ್ತೆ. ಗಿರ್ಜಾ, ನಾವು ಅಂದ್ರೆ ನಾವು ಮಾತ್ರ, ನಾನು ನೀನು ಇಬ್ರೆ, ಬೇರೆ ಯಾರು ಬರೋ ಅವಶ್ಯಕತೆ ಇಲ್ಲ. ಅಲ್ಲ ರೀ, ಏನಲ್ಲ ರೀ, ಹೋದ್ಸಲ ಹೋದಾಗ ಇವಳು ಯಾರು ಏನು ಅಂತೆಲ್ಲ ಕೇಳಿತಾನೆ ಸಮಸ್ಯೆ ಶುರು ಆಗಿದ್ದು. ಮತ್ತೆ ಆ ಸಮಸ್ಯೆ ಶುರು ಆಗೋದು ಬೇಡ ಈಗ. ಅದರಿಂದ ಮಾಧವಂಗ್ ಬಂದಿರೋ ಈ ಸಂಬಂಧನ ಹಾಳಾಗ್ಬೇಕಾ ಹೇಳು? ಅಲ್ಲ ರೀ, ಈಗ ಹೇಗೂ ನಾವು ನಡೆದಿರೋ ವಿಷಯ ಎಲ್ಲ ಅವ್ರ ಹತ್ರ ಹೇಳ್ತಾರೆ. ಈಗೇನು ನೀನು ಅಥವಾ ನಾನು ಹೋಗ್ಬರ್ಲ? ಎಲ್ಲೋ ಸಿದ್ದು, ಹೇಳು, ಎಲ್ಲಿದೆ ಸಿದ್ದು? ಹೇಳು, ಎಲ್ಲಿದ್ದಾನೆ ಹೇಳು. ಮಗ, ಇದೇನೋ ಕರಿಬೇಕು ಯಾರ ಜೊತೆ ಜಗಳ ಮಾಡ್ತಾ ಇದ್ದಾಳೆ? ಹೇಳು, ಆ ಇಡಿಯಟ್ ಎಲ್ಲಿ ಹೇಳು. ಅಮೂಲ್ಯ, ಅವ್ನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. 3-4 ದಿನದಿಂದ ಅವ್ನು ನನಗೂ ಸಿಕ್ಕಿಲ್ಲ. ಸುಳ್ಳು ಹೇಳ್ಬೇಡ, ಕಾಲ್ ಮಾಡು ಅವನಿಗೆ. ಅವನನ್ನ ಮತ್ತೆ ನಾನು ಸುಮ್ನೆ ಬಿಡಲ್ಲ. ಮಾಡು. ಕಾಲ್ ಮಾಡಿದೆ ಅಮ್ಮು, ನಂಬರ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವ್ನು ಎಲ್ಲಿದ್ದೇನೋ ಏನ್ ಮಾಡ್ತಿದ್ದಾನೋ ಅಂತ ಗೊತ್ತಿಲ್ಲ ಅಮ್ಮು. ಟ್ರಸ್ಟ್ ಮೀ ಅಮ್ಮು. ಎಷ್ಟು ಕ್ಲೋಸ್ ಆಗಿದ್ದೀರಾ ಅಂತ ನನಗೆ ಗೊತ್ತು ಕಣೋ. ಇದ್ರ ಮಧ್ಯದಲ್ಲಿ ಅವ್ನ್ ಪಾಪ ಬೇಜಾರಾಗಿದ್ದಾನೆ. ಅವನಿಗೆ ಯಾರು ಇಲ್ಲ ಅಂತ ಬಂದ್ ಹೇಳಿ ನೀನೇ ತಾನೆ. ಈಗ ಇದ್ದಕ್ಕಿದ್ದಂಗೆ ನಿನಗೂ ಹೇಳ್ದೆ ಎಲ್ಲಿಗೆ ಹೋದ್ನ ಅವನು? ಸುಳ್ಳು ಹೇಳಿದ್ರೆ ನಿನಗೆ. ಅಯ್ಯೋ, ನಾನು ಅವನು ಬೇಜಾರಾಗಿದ್ದನ್ನ ನೋಡಿ ನಾನು ಹರಿನಿ ಹತ್ರ ಬಂದ್ಬಿಟ್ಟು ಹೋಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳಿದ್ದು ನಿಜ. ಆದ್ರೆ ಈಗ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಮ್ಮು. ಅಲ್ಲ, ಅವನು ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ದುಷ್ಟರಿಂದ ದೂರ ಇರ್ಬೇಕು ತಾನೆ. ಅವಳಕ್ ಮತ್ತೆ ಮತ್ತೆ ಅವನನ್ನ ಕೇಳ್ತಾವಳೆ. ನಂಗ್ ಗೊತ್ತು ನೀವೆಲ್ಲ ಒಂದೇ ಗ್ಯಾಂಗ್ ಅಂತ. ವಲ್ಲಭ, ಆ ಸಿದ್ದು ಮೋಸ ಮಾಡಿರೋದು ನಿನಗ್ ಗೊತ್ತು, ನನಗ್ ಗೊತ್ತು. ನೀನ್ ಹಿಂಗೆ ಕೂಗಾಡಿ ಎಗರಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಗೊತ್ತಾದ್ರೆ ಯಾರು ಅವನನ್ನ ಬೈಕೊಳ್ಳಲ್ಲ, ನಿನ್ನ ಆಡ್ಕೊಳ್ತಾರೆ. ಅಲ್ಲ ವಲ್ಲಭ, ಬುದ್ಧಿ ಫಸ್ಟ್ ನೀನ್ ಕಲಿ. ಅವನ್ ಹೆಂಗಾದ್ರೂ ಹಾಳಾಗೋಗ್ತಾನೆ. ಸುಮ್ನೆ ಎಲ್ರ ಮುಂದೆ ಎಲ್ಲಾ ವಿಷಯ ನೀನೇ ಹೇಳ್ಕೊಂಡು ನಿನ್ ಮರ್ಯಾದೆ ನೀನೇ ಕಳ್ಕೋಬೇಡ. ಕಾಲೇಜಿಗೆ ಬಂದ, ಪಾಠ ಕೇಳ, ಹೋದ, ಅಷ್ಟೇ. ನಡಿ. ಹೇ, ಏನೋ ಮಗ ಇದು? ಇಬ್ರು ಬಾಯಿ ತೆಗೆದ್ರೆ ಜಗಳ ಆಡ್ತಾ ಇದ್ರು, ಇವಾಗ ನೋಡಿದ್ರೆ ಕೈ ಹಿಡ್ಕೊಂಡು ಜೊತೆಗೆ ಹೋಗ್ತಾ ಇದಾರೆ. ನಮ್ಮ ಬ್ರೋಕರ್ ಮಂಜಯ್ಯನವರು ಶ್ಯಾಮಣ್ಣವ್ರ ಮಗಳಿದ್ದಾಳೆ ನೋಡ್ಕೊಂಡು ಬನ್ನಿ ಅಂದಾಗ ನಾನು ಯಾರು ಅಂತ ಅನ್ಕೊಂಡೆ. ನೀವು ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಖಾಯಮಾಗಿ ನೀವು ನಮ್ಮ ಅಂಗಡಿಲಿ ಡೆಲಿವರಿ ತಗೋತಿರಲ್ವಾ? ಹೌದು ನಂದಣ್ಣ, ಮಂಜಯ್ಯ ನಿಮ್ಮ ಹೆಸರು ಹೇಳಿದಾಗ ಈ ಸಂಬಂಧ ಓಕೆ ಅನ್ಬಿಟ್ಟೆ ನಾನು. ಯಾಕೆ ಅಂದ್ರೆ ಎಷ್ಟು ವರ್ಷಗಳಿಂದ ನಿಮ್ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ 1 ರೂಪಾಯಿ ಆಚೀಚೆ ಆಗಿಲ್ಲ. ನಿಮ್ದು ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ. ದುಡ್ಡಿನ ವಿಷಯದಲ್ಲಂತೂ ಪಾತೆ ಆಡಂಗಿಲ್ಲ ಬಿಡಿ.
ನೀವು ಪ್ರೊಫೆಷನಲ್ ಲೈಫ್ ಆಗಿದ್ದೀರಾ ಅಂದ್ರೆ ಪರ್ಸನಲ್ ಲೈಫಲ್ಲೂ ಹಾಗೇ ಇರ್ತೀರಾ ಅಂತ ಕಣ್ಣು ಮುಚ್ಕೊಂಡು ನಂಬೋದು. ಅದಕ್ಕೆ ನಾನು ಓಕೆ ಅನ್ಬಿಟ್ಟೆ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನೋಡಿ ನಂಗೆ ಸಂತೋಷ ಆಗ್ತಾ ಇದೆ. ಹೌದು, ನೀವು ಶ್ರೀಮತಿಯವ್ರು ಮಾತ್ರ ಬಂದಿದ್ದೀರಾ, ನಿಮ್ ಮಗ ನಿಮ್ ಮನೆಯವ್ರು ಯಾರು ಬಂದಿಲ್ಲ? ಶಮಣ ನಿಮ್ಮ ಹತ್ರ ಒಂದ್ ಸ್ವಲ್ಪ ಬೇರೆ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಮಾತ್ರ ಬಂದ್ವಿ. ಏನ್ ಹೇಳಿ? ನನಗೆ 3 ಜನ ಗಂಡು ಮಕ್ಕಳು, ಅದರಲ್ಲಿ ಹಿರಿಮಗ ಮಾಧವನಿಗೆ ನಾನು ಬಂದಿರೋದು. ಅವನಿಗೆ 2 ಬಂದಿದ್ದಾರೆ, ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. ಇದಕ್ ಮುಂಚೆನೂ ಮಾಧವಂಗೆ ಹೆಣ್ಣು ಕೇಳಕ್ ಹೋದಾಗ ತಮ್ಮಂಗ್ ಮದುವೆ ಆಗಿದೆ, ಅಣ್ಣಂಗೆ ಏನೋ ಸಮಸ್ಯೆ ಇದೆ ಅಂತ ಅನ್ಕೊಂಡು ಸಂಬಂಧ ಮುಂದುವರಿಲಿಲ್ಲ. ಅಮ್ಮೋ ನೋಡಮ್ಮ, ಈ ಡೈಲಾಗ್ ನೋಡ್ಕೊಂಡ್ಬಿಡು. ಸರ್ ಇದೇನ್ ಸರ್ ಡೈಲಾಗ್ ಇವಳಿಗಿಂತ ಉದ್ದ ಇದೆ? ಇಷ್ಟು ಉದ್ದ ಡೈಲಾಗ್ ಕೊಟ್ಟಿದ್ರಲ್ಲ, ಟೇಕ್ ಮೇಲ್ ಟೇಕ್ ತಗೊಳ್ತಾಳೆ. ಇವ್ರ ಅಪ್ರಾಣ ಇವಳಿ ಡೈಲಾಗ್ ಹೇಳಕ್ ಚಾನ್ಸೇ ಇಲ್ಲ ಸರ್. ಈ ಡೈಲಾಗ್ ಹೇಳೋಷ್ಟರಲ್ಲಿ ರಾತ್ರಿ ಕಳೆದು ಬೆಳಕರಿದ್ ಬಿಡುತ್ತೆ ಅಷ್ಟೇ. ಕರಿಬೇಕು ಹುಷಾರು. ಏನು ತಪ್ಪಿ ಚೇಷ್ಟೆ? ನೀನು ಡೈರೆಕ್ಟ್ರು, ನಾನು ಆಕ್ಟ್ರು. ಅಲ್ಲಲ್ಲ, ನೀನು ಡೈರೆಕ್ಟ್ರು, ನೀನ್ ಆಕ್ಟ್ರು. ನಾನ್ ಹೇಳಿದ್ರೆ ಕೇಳ್ಬೇಕಷ್ಟೇ. ಅಮ್ಮೋ ಈ ಡೈಲಾಗ್ ನೋಡ್ಕೊಂಡಾಯ್ತು ಸರ್, ತಗೊಳ್ಳಿ. ಅಮ್ಮೋ ಇಷ್ಟು ದೊಡ್ಡ ಡೈಲಾಗ್ ನ ನೋಡ್ಕೊಂಡ್ಬಿಟ್ಟೆ ಅಮ್ಮ. ಸರ್, ನಾನು ಒಂದ್ಸಲಿ ನೋಡಿದ್ರೆ ಜೆರಾಕ್ಸ್ ಆಗ್ಬಿಡುತ್ತೆ. ನಾವೆಲ್ಲ ಒನ್ ಟೇಕ್ ಆರ್ಟಿಸ್ಟ್ ಸರ್. ಅಮೂಲ್ಯ, ನಿನ್ನಂತ ಆರ್ಟಿಸ್ಟ್ ಬೇಕಮ್ಮ, ಹುಡುಕಿದ್ರು ಸಿಗಲ್ಲ. ರೆಡಿನಪ್ಪ, ನೀನ್ ರೆಡಿನಪ್ಪ? ರೆಡಿ ಅಲ್ಲ, ರೆಡಿ 1 2 3. ಯುವರ್ ರಾಯಲ್ ಹೈನೆಸ್. ಏನು ಬಂದಿದ್ದು? ಆಹಾ, ಇದ್ದಪ್ಪ, ಸೂಪರ್. ಹೇಳಮ್ಮ. ನೋಡಿ, ಮಾಂಟೋರ್ ಸಾಹೇಬರು ಹೇಳಿರೋ ಪ್ರಕಾರ ನೀವು ನಮಗೆ ಕಪ ಕೊಡಬೇಕು. ನಿಮಗೆ ಯಾಕೆ ಕೊಡಬೇಕು? ಸಾರಿ ಸರ್, ಮರ್ತೋಯ್ತು. ಒನ್ ಮೋರ್. ಪರವಾಗಿಲ್ಲ ಕಣಮ್ಮ, ಇದೆಲ್ಲ ಆಗೋದೆ. ಹೇಳು. ತುಂಬಾ ಶೆಕೆ ಆಗ್ತಿದೆಯಲ್ಲ. ಏ, ಯಾರಪ್ಪ ಇದ್ದೀರಾ? ಒಂಚೂರು ಫ್ಯಾನ್ ಹಾಕೋ. ಆರ್ಟಿಸ್ಟ್ ಗಳನ್ನ ನೀಟಾಗಿ ಇಟ್ಕೊಳ್ಳಿ. ನಿಮಗೆ ಪ್ರೊಡಕ್ಷನ್ ಯಾರಪ್ಪ ಇದ್ದೀರಾ? ಸ್ವಲ್ಪ ನೀರ್ ತಗೊಂಬನ್ನಿ. ಅಮ್ಮ ತಾಯಿ, ನೀನು ತಗೊಳ್ತಿರೋ ಟೇಕಿಗೆ ನೀರಲ್ಲ, ಅಲ್ಲಿ ಬೋರೆ ಕೊರಸ್ತಾ ಇದ್ದೀನಿ. ನೀರು ಅಂತ ಇವಾಗ ಡೈಲಾಗ್ ಹೇಳು. ನಿಮಗೆ ಯಾಕೆ ಕೊಡಬೇಕು? ಡೈರೆಕ್ಟ್ರು ಕರೆಕ್ಟ್ ಆಗಿ ಬರ್ದಿದಾರಾ? ಆರ್ ಯು ಶೋರ್? ಅಮ್ಮ, ಅವರು ಸರಿ, ಸರಿಯಾಗಿ ಹೇಳು. ನಿಮಗೆ ಬೇಕು ಕಪ್ಪ? ಸರ್, ನೆಕ್ಸ್ಟ್ ಡೈಲಾಗ್ ಏನಿತ್ತು? ಛೇ, ತಲೆಗೆ ಹತ್ತುತ್ತಾ ಇಲ್ಲ. ಪಕ್ಕ. ಸಾರಿ, ಆಯ್ತು. ಇನ್ನೊಂದು ಮಾಡೋಣ. ನೀನ್ ಮಾತಾಡಬಾರ್ದು. ಮತ್ತೇನು ಸರ್, ದ್ವಾಪರಯೋಗ ಮುಗಿದು ಕಲಿಯುಗ ಬಿಡ್ತು ಈ ಡೈಲಾಗ್ ಹೇಳಷ್ಟರಲ್ಲಿ. ಓವರ್ ಆಯ್ತು ನಿಂದು. ಸರ್, ಇವನಿಗೆ ತಾಕಿದ್ರೆ ಒಂದೇ ಟೇಕಲ್ ಆ ಡೈಲಾಗ್ ಹೇಳಕ್ಕೆ. ಸರ್, ಹೇಳಿದ್ರೆ ನನ್ಗೇನ್ ಸಿಗುತ್ತೆ? ವಲ್ಲಭ, ನೀನೇನಾದ್ರೂ ಈ ಡೈಲಾಗ್ ನ ಕರೆಕ್ಟ್ ಆಗಿ ಹೇಳಿದ್ರೆ ಈ ನಾಟಕನ ಮಾಡಿ ನಿನ್ನ ಮೇಲೆ ಹೊಸ ಅದಕ್ಕೆ ನಿನ್ನನ್ನೇ ಹೀರೋ ಮಾಡ್ತೀನಿ ಕಣ. ಆಕ್ಷನ್ ಅಲ್ಲಿ ಸರ್. ರೆಡಿ 1 2 3 ಆಕ್ಷನ್. ಕಪ್ಪ ಗೆ ಕೊಡಬೇಕು ಕಪ್ಪ. ಮೋಡ ಮಳೆ ಸುರಿಸುತ್ತದೆ, ಈ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ. ನೀವೇನು ನಮ್ಮರೊಂದಿಗೆ ಹುತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ಇಲ್ಲ ದಣಿದವರಿಗೆ ಹಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ. ಮಾತಿನ ಮೇಲೆ ನಿಲ್ಬೇಕು ನೀವು, ಅದಕ್ಕೋಸ್ಕರ ನಾಟಕ ತಾನೆ. ಡೌಟ್ ಕಣಪ್ಪ ವಲ್ಲಭ, ನಿಂತಲ್ಲ ನಾನು ಹೊಸ ನಾಟಕನ ಬರ್ದೇ ಬರಿತೀನಿ. ನಾನು ನಿನಗೆ ಫ್ಯಾನ್ ಮಾತ್ರ ಅಲ್ಲ ಕಣಪ್ಪ, ಫ್ಯಾನ್
ನೀನ್ ಇಲ್ಲಿ ಇರ್ಬಾರ್ದು ಕಣಯ್ಯ. ಸಿನಿಮಾ ಸಿನಿಮಾ ಇಂಡಸ್ಟ್ರಿಲಿ ಇರ್ಬೇಕಿತ್ತು. ಪಿಕ್ಚರಲ್ಲಿ ಅಲ್ಲೇ ಹೋಗ್ಬೇಕು ಅಂತ ಸರ್. ಆದ್ರೂ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಬಿಡಿ. ಸರ್ ಮತ್ ನಾನು ಮಾತಾಡ್ಬೇಡ ನೀನು. ಇವತ್ತು ನಿನ್ನಿಂದ ನಂಗೆ ಶುಗರು, ತೈ ಪೈ ಎಲ್ಲ ಒಟ್ಟಿಗೆ ಬಂದಿರೋ ತರ ಫೀಲ್ ಆಗ್ತಾ ಇದೆ. ಕ್ಲಾಸ್ ಡಿಸ್ಕ್ಲಾಸ್. ಒಂದೇ ಒಂದು ಸೈನಿಕನ್ ಕ್ಯಾರೆಕ್ಟರ್ ನಿಂದ ರಾಜನ್ ಕ್ಯಾರೆಕ್ಟರ್ ಪ್ರಮೋಷನ್ ಆಗೋಯ್ತಲ್ಲ. ಕೇಳ್ತಾ ಇದ್ದಲ್ಲ, ದೊಡ್ಡದಾಗೆ ಮಾಡೋಣ ಬಾ. ರೀ ಒಳ್ಳೆ ಸಂಬಂಧ ಸಿಕ್ತಲ್ವಾ ನಮ್ಗೆ? ನನಗೆ ಈಗ ಅನಿಸ್ತಿದೆ ಆ ಕಳೆದ ಸಂಬಂಧ ಮುರಿದೋಗಿದೆ ಒಳ್ಳೇದಾಯ್ತ. ಇಲ್ಲ ಅಂದಿದ್ರೆ ಒಳ್ಳೆ ಜನ ಇದ್ರ. ಹೌದು ಗಿರಿಜಾ, ತುಂಬಾ ದೊಡ್ಡ ಮನಸ್ಸು ಅವ್ರದ್ದು. ನಡೆದಿದ್ದೆಲ್ಲ ಹೇಳಿದ್ರೆ ಅವ್ರೇನ್ ತಲೆನೇ ಕೆಡಿಸ್ಕೊಂಡಿಲ್ಲ. ಎಲ್ರೂ ನಮ್ಮನ್ನ ಒಂದೇ ತರ ಅಳಿಯಲ್ಲ ಗಿರಿಜಾ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಗಿರಿಜಾ, ಇನ್ ತಡ ಮಾಡಬಾರ್ದು. ಬೇಗ ಮಾಧವನ್ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಆಯ್ತು ರೀ, ಹಾಗೆ ಮಾಡೋಣ. ಏನಂದಣ ನಿಮ್ ದೊಡ್ಡ ಹುಡುಗಿ ಸೆಟ್ ಆಯ್ತಾ? ನಿಮ್ ಚಿಕ್ಕ ಮಗಳು ಮದ್ವೆಗಂತೂ ಕರೀಲಿಲ್ಲ, ಇವಾಗ ದೊಡ್ಡ ಮಗನ ಮದ್ವೆಗೂ ಕರೀಲಿಲ್ಲ ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ ನೋಡಿ. ಹಾಗೆಲ್ಲ ಏನೂ ಇಲ್ಲ. ಈ ಸಲ ಮಾಧವನ್ ಮದುವೆಗೆ ಇಡೀ ಊರ್ನ ಕರಿತೀನಿ, ನೋಡ್ತಾ ಇರು. ಗಿರಿಜಾ, ಮತ್ತೆ ಅವ್ರದ್ದೇ ಫೋನ್ ಬರ್ತಾ ಇದೆ. ಸೀನು, ಒಂಚೂರು ಬದಿಗೆ ಹಾಕು ಗಾಡಿ. ಹಾ ಅಮ್ಮನವ್ರೆ, ನಾಳೆ ನಿಮ್ಮ ಮಗಳಿಗೆ ರಜೆ ಸಿಗ್ತಾ? ಹಾಗಿದ್ರೆ ನಾವು ಮಾಧವನ್ ಕರ್ಕೊಂಡ್ ಬಂದ್ಬಿಡ್ರಿ. ಏನ್ ಆಟ ಆಡ್ತಾ ಇದ್ದೀರಾ ನೀವು? ಮತ್ತೆ ಯಾಕ್ರಿ ಆತ ನಾವು ಬಂದಾಗ ತೊಂದರೆ ಇಲ್ಲ, ಈ ಸಂಬಂಧ ಅಂತ ನಾನ್ ನಿಮ್ಮನೆ ಇನ್ನೂ ನಮ್ಮನೆ ಸೇರೇ ಇಲ್ಲ. ಆಗ್ಲೇ ಏನ್ ಸಂಬಂಧ ಅದೇನ್ ಹೇಳಿ ಮೊದ್ಲು. ಅಂದಣ್ಣ, ಯಾವ ಮಾಡ್ಕೋತಾ ಇದ್ದೀರಾ? ಆರಾಮಾಗಿರಿ. ಅಷ್ಟಕ್ಕೂ ನಾನೇನ ಸಂಬಂಧ ಬೇಡ ಅಂತ ಅಂದೆ ಅಲ್ಲ. ಈ ಸಂಬಂಧ ಅಲ್ದಿದ್ರೆ ಇನ್ನೊಂದ್ ಸಂಬಂಧ ನಿಮ್ಗೂ ಸಿಗುತ್ತೆ, ನಮ್ಗೂ ಸಿಗುತ್ತೆ. ಯಾಕೆ ಚಿಂತೆ ಮಾಡ್ತೀರಾ? ನೋಡಿ, ಈ ವಿಷಯದಿಂದ ನಮ್ಮ ವ್ಯವಹಾರಕ್ಕೆ ಯಾವುದೇ ಕುತ್ತು ಬರಬಾರ್ದು ಅಂತ ಕೋಪ ಮಾಡ್ಕೋತಾ ಇದ್ದೀರಲ್ಲ. ನೋಡಿ, ನೀವು ಮದ್ವೆ ಕರೀರಿ, ನಾನು ಬರ್ತೀನಿ. ನನ್ನ ಮಗಳ ಮದ್ವೆಗೆ ನಿಮ್ಮನ್ನ ನಿಮ್ ಕುಟುಂಬ ಎಲ್ಲ ಇನ್ನೇನ್ ಹೇಳ್ತಾರೆ, ಸಂಬಂಧ ಬೇಡ ಅಂತ ಹೇಳಿದ್ರು. ಬೇಡ ಅಂದ್ರ ಮತ್ತಾಗ್ಲೇ ಒಪ್ಪಿಗೆ ಅಂತ ಹೇಳಿದ್ರಲ್ಲ ರೀ. ಅಲ್ಲಿ ಮುಖ ಕೊಡೋದಿಲ್ಲ, ಸಂಕೋಚ ಆಗಿರ್ಬೇಕು. ಈಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ದೇವ್ರೆ, ಯಾಕ್ರಿ ಯಾಕ್ರಿ ಎಲ್ರು ಹೀಗ್ ಮಾಡ್ತಾ ಇದಾರೆ? ಮತ್ತೆ ಮನಸ್ಸು ಯಾಕೋ ಸರಿ ಇಲ್ಲ. ನಾನು ಅಂಗಡಿಗೆ ಹೋಗ್ತೇನೆ. ಸೀನು, ಅವಳನ್ನ ಮನೆಗೆ ಬಿಟ್ಕೊಟ್ಟು.